ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಪ್ಪರಗಿ ಬ್ಯಾರೇಜ್ನ ನೀರು ಪೋಲು. ಶ್ರೀಮಂತ್ ಪಾಟೀಲ್ ಮಹಾರಾಷ್ಟ್ರದೊಂದಿಗೆ ಚರ್ಚಿಸಿ. ಸರ್ಕಾರ ಮತ್ತು ಅಧಿಕಾರಿಗಳ ವಿಳಂಬ ಧೋರಣೆ, ನಿರ್ಲಕ್ಷ್ಯಕ್ಕೆ ಹಿಪ್ಪರಗಿ ಬ್ಯಾರೇಜ್ನಿಂದ 3 ಟಿಎಂಸಿ ನೀರು ಪೋಲಾಗಿದ್ದು, ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕ ಸರ್ಕಾರ ಕೂಡಲೇ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಚರ್ಚಿಸಿ ಕೃಷ್ಣಾ ನದಿಗೆ 2 ರಿಂದ 3 ಟಿಎಂಸಿ ನೀರು ಬಿಡುಗಡೆಗೊಳಿಸಿಕೊಳ್ಳಬೇಕೆಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಆಗ್ರಹಿಸಿದ್ದಾರೆ. ಒಂದು ಗೇಟ್ ಕೆಪಾಸಿಟಿ ಮಾಡೋಕೆ ದೊಡ್ಡ ಮಾತಾಯ್ತು ಸರ್. ಇವಾಗ ಏನು ಮಾಡಿ ಸರ್, ಅದು ಮೇನ್ ಗೇಟ್ ಇದೇನಿತ್ತು ಸರ್, ಇದು 50 ಟನ್ನಿಗೆ ಈ ಥರದವು ಏನು ಮಾಡಿ ಸರ್, 6 ಪೀಸ್ ಇರ್ತವೆ ಸರ್, 6 ಭಾಗ ಇದಾವೆ ಸರ್, 6 ಪಾರ್ಟ್ ಇದಾವೆ ಸರ್. ಇವು ಒಂದೊಂದೇ ಇಳಿಸ್ಕೊಂಡು ಬರ್ತೀವಿ. ಈಗ ಇದ್ರೊಳಗೆ ಏನೈತೆ ಸರ್, ಅದು ನೋಡಿ ಸರ್, ಈಗ ಒಂದು ಇಳಿಸಕತ್ತಿದ್ದಾರಲ್ಲ, ಅಲ್ಲಿ ಇಳಿಸಕತ್ತಾರ ನೋಡಿ ಸರ್. ಈ ಥರದ ಈ ಫುಲ್ ನಾವು ನೀರು ಹಿಡಿದ ಒಂದು ಯಾವುದೇ ಗೇಟ್ ಫೇಲ್ ಆಯಿತು ಲೀಕೇಜ್ ಅಂತಂದ್ರೆ ಆ ಕೇಸ್ನಲ್ಲಿ ನೀವು ಸ್ಟಾಪ್ ಲಾಕ್ ಗೇಟ್ ಇಂಥ ಡಿಸೈನ್ ಬೇಕಲ್ಲ, ಬೇಕಾದ್ರೆ ಪ್ರೆಷರ್ ಇಳಿಯಬೇಕು ಮತ್ತು ಅದು ತಡಿಬೇಕು ಮತ್ತು ಇದು ಮೇಂಟೆನೆನ್ಸ್ ಮಾಡಬೇಕು. ಅದೇ ಮತ್ತು ಅದು ಮಾಡಬೇಕು. ಅವರು ಶುಕ್ರವಾರ ದಿನಾಂಕ 23ರಂದು ಹಿಪ್ಪರಗಿ ಬ್ಯಾರೇಜ್ಗೆ ಭೇಟಿ ನೀಡಿ ಮಾತನಾಡುತ್ತಿದ್ದರು. ಚೆಕ್ ಮಾಡಬೇಕಾದ್ರೆ ಅದು ಈಗ ಆಲ್ರೆಡಿ ಈಗ ಒಂದು ಏನು ಬಿಡುವುದಿಲ್ಲ. ಪ್ಲೇಟ್ ಗೇಟ್ ಥಿಕ್ನೆಸ್ ಎಷ್ಟು ಬೇಕು 10 mm. ಈ ಉಳಿದಿನ ಜರಿಯಲ್ಲೋ ನೀವು ಇದರಲ್ಲೇ ಗುರುತಾಗ್ತಿತ್ತು. ತಾಬಡ್ಕೋಬೇಕು ಮಷಿನ್ ಹಚ್ಚಿದ್ರೆ 2-3 ದಿನ ಗೇಟ್ ಮುರಿದು 2 ರಿಂದ 3 ಟಿಎಂಸಿ ನೀರು ಹರಿದು ಹೋದರೂ ಅಧಿಕಾರಿಗಳು ಏನೂ ಮಾಡಲಿಲ್ಲ. ಇದರಿಂದ ಚಳಿಗಾಲದಲ್ಲಿಯೇ ಕೃಷ್ಣಾ ನದಿ ತೀರದ ರೈತರು ಮತ್ತು ಗ್ರಾಮಸ್ಥರು ನೀರಿನ ಅಭಾವ ಎದುರಿಸಬೇಕಾಗಿದೆ. ಚಳಿಗಾಲದಲ್ಲಿಯೇ ಈ ರೀತಿಯಾದರೆ ಮುಂದೆ ಬೇಸಿಗೆಯಲ್ಲಿ ಸ್ಥಿತಿ ಇನ್ನಷ್ಟು ಹದಗೆಟ್ಟು ನದಿ ತೀರದ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೂ ಬರಗಾಲ ಉಂಟಾಗಲಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿಯೇ ಗೇಟ್ ಮುರಿದಿದ್ದು, ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಚರ್ಚಿಸಿ ಕೃಷ್ಣಾ ನದಿಗೆ 2 ರಿಂದ 3 ಟಿಎಂಸಿ ನೀರು ಬಿಡಿಸಿಕೊಂಡು ಬರಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಪ್ರಮಾಣ ಹೆಚ್ಚೈತೆ ಗೇಟ್ ಎಲ್ಲ ಹಿಂಗೆ ನೀರು ಮ್ಯಾಗ ಬರ್ತದೆ. ಇಳಿತಿಲ್ಲಂದ್ರೆ ಅದು ಪ್ರಮಾಣ ಹೆಚ್ಚೈತೆ. ಅದಾದ್ರೆ ನೀವು ಹೇಳ್ದಂಗೆ 2.550 1.5 250 ಕೃಷಿ ಹಾಗಾಗಿಲ್ಲ. ಆಕ್ಚುಲಿ ಎಲ್ಲ ನೋಡಿ ಕೆಳಗಿಂದ ಬಂದ ಇಲ್ಲಿ ಮುಸುಳಿ ಹಿಂಗಾಗಿ ಬರ್ಲಾಗ್ತದೆ. ಹಿಂಗೆ ಎಲ್ಲ ಬಂದು
ಅದ್ರ ಮ್ಯಾಲೆ ಎಷ್ಟು ಇರ್ಬೇಕಲ್ಲ ಈ ವೇಳೆ ಮುಖಂಡರಾದ ದಾದಾಗೌಡ ಪಾಟೀಲ್, ಮುರುಗಪ್ಪ ಮಗ್ದುಮ್, ರೇವಣ್ಣ ಪಾಟೀಲ್, ಈಶ್ವರ್ ಕುಂಬಾರಿ, ನಾನಾ ಸಾಹೇಬ್ ಅವಥಾಡಿ, ಮಾಯಪ್ಪ ಖಿಲಾರಿ, ಬಾಹುಬಲಿ ಅಜ್ಜಾಪ್ಗೋಳ್, ಮಲ್ಕು ಅಂದಾನಿ, ಶ್ರೀಶೈಲ್ ಅಫರಾಜ್, ಬಿಲಾಲ್ ಗೌಡ ಪಾಟೀಲ್, ಶೇಖರಗೌಡ ಪಾಟೀಲ್, ಪುಂಡ್ಲಿಕ್ ಸಾರ್ಗಾಮೆ ಸೇರಿದಂತೆ ಮತ್ತಿತರ ಮುಖಂಡರು, ರೈತ ಬಾಂಧವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಹಿಪ್ಪರಗಿಯಿಂದ ಬಸವರಾಜ್ ತಾರ್ದಾಳೆ.